ಸುವರ್ಣ ನ್ಯೂಸ್ 24/7 ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ. ಈ ಬೆಳಕಿನ ಹಬ್ಬದಂದು ನಿಮ್ಮೆಲ್ಲರನ್ನ ನಗಿಸೋದಕ್ಕೋಸ್ಕರ ನಮ್ಮ ವಾಹಿನಿ ವಿಶೇಷವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದೆ. ಈ ಕಾರ್ಯಕ್ರಮದ ಹೆಸರು ಮಾತಿನ ಪಟಾಕಿ ಹಾಸ್ಯದ ಚಟಾಕಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ರಂಜಿಸಲಿಕ್ಕೋಸ್ಕರ ಉತ್ತರ ಕರ್ನಾಟಕದ ಹುಲಿ, ಮಾತಿನ ಮಲ್ಲ, ಪಂಚರಂಗಿ ಮನಸಾರೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಒಂದು ಹಾಸ್ಯ ಪರಂಪರೆಯನ್ನು ಬರೆದಂಥ ಕಲಾವಿದರು, ರಂಗಭೂಮಿ ಕಲಾವಿದರು, ಆತ್ಮೀಯ ಸ್ನೇಹಿತ ರಾಜು ತಾಳಿಕೋಟೆ ಅವರು ನಿಮ್ಮನ್ನು ರಂಜಿಸಲು ಬಂದಿದ್ದಾರೆ. ನನ್ನ ಜೊತೆಗೆ ಮಹಾನ್ ಕಲಾವಿದ ಮತ್ತು ಜಾನಪದ ಸೇವೆಯನ್ನು ಗೈದಂಥ ಮಿತ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಪಾಲ್ಗೊಂಡಿದ್ದಾರೆ. ಅವರು ಕೂಡ ನಿಮ್ಮನ್ನು ನಗಿಸುವುದಕ್ಕೆ, ಹಾಸ್ಯದ ಚಟಾಕಿಗಳನ್ನು ಹಾರಿಸೋದಕ್ಕೆ ನನ್ನ ಜೊತೆಗಿದ್ದಾರೆ. ಮಿತ್ರ ಅವರು ಈ ಸರಿ ನನ್ನ ಪರಿಚಯ ಮಾಡಿಕೊಟ್ರೆ ನನಗೆ ಭಯ ಆಯಿತು. ನನಗೆ ಯಾಕೆ ಏನಾದರೂ ಕೆಟ್ಟದಾಗಿ ಏನಾದ್ರು ಹೇಳ್ಬಿಟ್ರೆ ಜನ ನೋಡ್ಬಿಟ್ಟು ನಗ್ತಾರಲ್ಲ ಅಂತ. ಕೆಟ್ಟದಾಗಿ ಹೇಳಿಲ್ಲಪ್ಪ, ನಾನು ನಿನ್ನ ಬಗ್ಗೆ ಭಾಳ ಒಳ್ಳೇದನ್ನೇ ಹೇಳಿದ್ದೀನಿ. ನೀವು ದೊಡ್ಡ ಒಂದು ಹೆಮ್ಮರ. ನೀವು ಹೆಮ್ಮರದ ಕೆಳಗೆ ನಾವು ಸಣ್ಣ ಸಣ್ಣ ಗಿಡಗಳು, ನಿಮ್ಮನ್ನೆಲ್ಲ ನೋಡ್ಕೊಂಡು ಬೆಳೆದಂಥ ಕಲಾವಿದರು ನಾವು. ಭಾಳ ಸಂತೋಷ ಆಗ್ತಾ ಇದೆ ಈ ವಾಹಿನಿ ಮೂಲಕ ನಿಮ್ಮ ಜೊತೆ ಇವತ್ತು ನಾವು ದೀಪಾವಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ವಿ. ರಾಜು ತಾಳಿಕೋಟೆ ಅಣ್ಣರೇ, ನಿಮಗೊಂದು ವಿಶೇಷವಾದಂಥ ಪ್ರಶ್ನೆ. ಏನು ಕೇಳ್ರಿ? ದೀಪಾವಳಿ ಹಬ್ಬ ಎಲ್ಲರ ಹಬ್ಬ, ಬೆಳಕಿನ ಹಬ್ಬ, ಕತ್ತಲಿನಿಂದ ಬೆಳಕಿಗೆ ಬರುವಂಥ ಹಬ್ಬ, ಪಟಾಕಿ ಹಬ್ಬ, ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ಹಬ್ಬ, ಕತ್ತಲಿಂದ ಬೆಳಕಿನಡೆಗೆ. ಹೌದು. ಈ ಸಂದರ್ಭದಲ್ಲಿ ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಬಾಲ್ಯದಲ್ಲಿ, ಈಗಲೂ ನೀವು ಬಾಲ್ಯ ಬಿಡಿ, ವಯಸ್ಸಾದರೂ ಕೂಡ ಬಾಲ್ಯ ಹುಡುಕದರನ್ನೇ. ವಯಸ್ಸಾಗಿಲ್ಲಪ್ಪ ಹಂಗನ್ಬೇಡ. ಕೆಲವರು ಬಾಲ್ಯ ಕಲಾವಿದರು ಇರ್ತಾರೆ, ಕೆಲವು ಬಾಲ ಕಲಾವಿದರು ಇರ್ತಾರೆ. ನೀವು ಬಾಲ್ಯ ಕಲಾವಿದರು, ಬಾಲ್ಯದಿಂದಲೂ ಕಲಾವಿದರಾಗಿ ಬಂದಂತಹ ಕಲಾವಿದರು. ನಿಮ್ಮ ಹಳ್ಳಿಯಲ್ಲಿ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಿಸ್ತಾ ಇದ್ರು? ಹಳ್ಳಿಗಳಲ್ಲಿ ಒಂದು ಸಂಸ್ಕೃತಿ ಇದೆ, ಒಂದು ಸಂಸ್ಕಾರ ಇದೆ, ಒಂದು ಪದ್ಧತಿ ಇದೆ. ಹಳ್ಳಿಗಳಲ್ಲಿ ನೋಡಪ್ಪ, ಈ ಆಕಳ ಸೆಗಣಿನ ತಂದು ಗುಳ್ಳವನ್ನು ಮಾಡಿ, ಜನರಿಗೆ ಅರ್ಥ ಆಗೋ ಭಾಷೆ. ಆಕಳ ಸೆಗಣಿ ಅಂದರೆ ಆಕಳ ಹೆಂಡಿ ಸೆಗಣಿ, ದನದ ಸೆಗಣಿ, ಅದನ್ನ ತಂದು ಗುಳ್ಳವನ್ನು ಮಾಡಿ ಪೂಜೆ ಮಾಡಿ ಆಮೇಲೆ ಸಾರಿಸಿ, ಗುಳ್ಳವು ಅಂದ್ರೆ ಬಾಗಿಲಿಗೆ ಮಾಡಿಡ್ತಾರೆ. ಹೆಂಡಿ ನೀವು ಅಟ್ಟಿ ಲಕ್ಕಮ್ಮ ಅಂತೀರಲ್ಲ, ಅಟ್ಟಿ ಲಕ್ಕವ ಆ ಥರ ಮಾಡಿ ಪೂಜೆ ಮಾಡಿ ಮನೆ ಸಾರಿಸಿ, ರಂಗೋಲಿ ಹಾಕಿ, ಬಾಳೆ ದಿಂಬುಗಳನ್ನು ಕಟ್ಟಿ, ತೆಂಗಿನ ಗಿಡಗಳನ್ನು ಕಟ್ಟಿ ಮನೆ ಸಂಭ್ರಮಿಸಿ ಆಮೇಲೆ ದೀಪ ಹಚ್ಚುವುದೇ ದೀಪಾವಳಿ ಹಬ್ಬ. ಲಕ್ಷ್ಮೀ ಪೂಜೆನ ಮಾಡಿ ರಾತ್ರಿ ಎಲ್ಲ ಆ ದೀಪ ಕಾಯೋದಕ್ಕೋಸ್ಕರ ಅಂತ ಇದನ್ನು ಆಡ್ತಾರೆ ದೀಪಾವಳಿ ಹಬ್ಬದಲ್ಲಿ. ದೀಪ ಎಣ್ಣೆ ಅಂದ್ರೆ ದೀಪ ಕಾಯೋ ನೆಪದಲ್ಲಿ ಟೈಮ್ ಪಾಸ್ ಆಗಲಿ ಅಂತ ಹಂಗೂ ಮಾಡ್ತಾರೆ, ಹಿಂಗೂ ಮಾಡ್ತಾರೆ. ಒಟ್ಟಾರೆ ಏನಪ್ಪ, ಹಳ್ಳಿಯಲ್ಲಿ ಒಂದು ಪದ್ಧತಿ ಇದೆ. ಆ ಲಕ್ಷ್ಮಿನ ಪ್ರತಿಸ್ಥಾಪನೆ ಮಾಡಿ ನಂದಾದೀಪವನ್ನು ಹಚ್ಚಿ ರಾತ್ರಿ ಎಲ್ಲ ದೀಪ ಕಾಯುವುದೇ ದೀಪಾವಳಿ ಹಬ್ಬ. ನೋಡ್ರಿ, ಇದೇ ರಾಜು ತಾಳಿಕೋಟೆ ಅವ್ರ ವಿಶೇಷ. ಸುರುಸುರು ಬತ್ತಿ ಹಚ್ಚು ಅಂದರೆ ಸರ್ಮಾಲೆ ಪಟಾಕಿನ ಪಟ 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 ಅಂತ ಮಾತಾಡಿದ್ರು. ಅಂದರೆ ಮಾತೇ ಅವರ ಬಂಡವಾಳ. ಭಾಳ ಅದ್ಭುತವಾಗಿ ಮಾತಾಡುವಂಥ ವಾಗ್ಮಿಯವರು. ಭಾಳ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೋಸ್ಕರ. ಈಗ ನನಗೆ ಮತ್ತೊಂದು, ಈಗ ಸಂಪ್ರದಾಯಗಳು ಬದಲಾಗ್ತಾ ಇದೆ. ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ಅಷ್ಟು ಅದ್ಭುತವಾಗಿ ಮಾಡ್ತಾಯಿದ್ರು. ಈಗ ಟೈಮ್ ಇಲ್ಲ, ಕೆಲಸ 24 ಗಂಟೆ ಕೂಡ ಕೆಲಸನೇ. ಸುವರ್ಣ ನ್ಯೂಸ್ 24x7 ಅಂತ ಹೇಳಿದಾಗೆ 24 ಗಂಟೆ ಕೂಡ ಕೆಲಸ ಮಾಡುವಂಥ ಸಂಪ್ರದಾಯ ಬಂದಿದೆ. ಹಾಗಾಗಿ ಆಚಾರಗಳು, ಸಂಪ್ರದಾಯಗಳು ಎಲ್ಲವೂ ಕೂಡ ದೂರ ಆಗ್ತಾ ಇದೆ ಅಲ್ವೇ? ನನಗನ್ನಿಸ್ತಾ ಇದೆ ಮುಂದಿನ ಪೀಳಿಗೆಗೆ ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ ಇದೆಲ್ಲ ಕೂಡ ಒಂದು ಸುಮ್ಮನೆ ಕನಸಾಗ್ಬೋದಾ ಅಂತ ನನ್ನ ಭಾವನೆ. ಬರೀ ಕನಸಲ್ಲ, ನಾವೆಲ್ಲ ಸೇರಿ ಅದನ್ನು ಬೆಳೆಸಿ ಉಳಿಸಿ ಮುಂದಿನ ಪೀಳಿಗೆಗೆ ಉಳಿಸಿದ್ರೆ ಅದು ಆಚರಿಸೋದಕ್ಕೆ, ನೋಡೋದಕ್ಕೆ, ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಫೋಟೋ ತೋರಿಸ್ಬೇಕಾಗತ್ತೆ. ದೀಪಾವಳಿ ಅಂದರೆ ಇದೆ, ದೀಪ ಹಚ್ಚವು ಹಬ್ಬ ಅಂದರೆ ಇದೆ, ಹಾಗೆಲ್ಲ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಾಗುತ್ತೆ. ಈಗ ಏನಾಗಿದೆ ಅಂದರೆ, ಆಗ ವಿಶಾಲವಾದ ಮೈದಾನ ಇತ್ತು, ಪಟಾಕಿಗಳು ಹೊಡಿಬೋದಾಗಿತ್ತು, ಎಂಜಾಯ್ ಮಾಡ್ಬೋದಾಗಿತ್ತು. ಈಗ ಅಪಾರ್ಟ್ಮೆಂಟ್ಗಳು ಬಂದು ದೀಪ ಹಚ್ಚೋದು ಕಷ್ಟ ಆಗ್ತಾ ಇದೆ, ಸಂಪ್ರದಾಯ ಮಾಡೋದು ಕಷ್ಟ ಆಗ್ತಾ ಇದೆ, ಪಟಾಕಿಗಳು ಹೊಡೆಯೋದಂತೂ ಬಹಳ ಕಷ್ಟ. ಸಂಪ್ರದಾಯ ಹೆಂಗ್ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ರಾಜವಣ್ಣ ನೋಡಿ, ಮೊದಲು ಉದಾಹರಣೆಗೆ ಒಂದು 77-78 ಇಸ್ವಿ ನಾನು ಹುಟ್ಟಿದ ಆ ಕಾಲದಲ್ಲಿ ಹುಡುಗಿ ಕಾಲೇಜಿಗೆ ಹೋಗ್ಬೇಕು ಅಂದರೆ, ಅಮ್ಮ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ, ನಾನು ಲಂಗ ದಾವಣಿ ಹಾಕೊಂಡು ಹೋಗ್ಲಾ, ಚೂಡಿದಾರ್ ಹಾಕೊಂಡು ಹೋಗ್ಲಾ ಅಂತ. ಕಾಲೇಜಿಗೆ ಹೋಗ್ತಾ ಇದೆಯಾ, ನೀನು ಚೂಡಿದಾರ್ ಹಾಕೊಂಡು ಹೋಗು, ಲಂಗಾದಾವಣಿ ಹಾಕೊಂಡು ಹೋಗು, ಹಂಗೆ ಹೇಳ್ತಾಯಿದ್ರು. ಕಾಲ ಬದಲಾಗ್ತಾ ಬಂತು, ಅಮ್ಮ ನಾನು ಮಿಡ್ಡಿ ಹಾಕೊಂಡು ಹೋಗ್ಲಾ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಲಾ, ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಸರಿ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗು ನಮ್ಮ ಹೇಳ್ತಾಯಿದ್ರು. ಈಗಿನ ಕಾಲ ಹೆಂಗಾಗಿದೆ ಅಂದರೆ, ಅಮ್ಮ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಏನಾದರೂ ಹಾಕೊಂಡು ಹೋಗಿ ಹಿಂಗೆ ಹೋಗಬೇಡ ಅಂತ. ಹಂಗಾಗಿದೆ ಬದಲಾವಣೆ. ಅಂದರೆ ಎಲ್ಲ ಕೂಡ
ಸಣ್ಣ ಸಣ್ಣದಾಗ್ತಾ ಇದೆ, ಆಚರಣೆ ಕೂಡ ಸಣ್ಣದಾಗ್ತಾ ಇದೆ. ಅಂದ್ರೆ ನನಗೆ ನೀವು ಕೇಳಿದಾಗ ಬುಟ್ಟಿ ಅದು ಇದು ಅಂತೆಲ್ಲ ದೀಪ ಆಕಾಶ ಬುಟ್ಟಿ ಅಂತೆಲ್ಲ ಹೇಳಿದಾಗ ಈಗ ಯಾರಿಗೂ ಅಂತ ಸಂಪ್ರದಾಯದ ಬಗ್ಗೆ ಒಲವೇ ಇಲ್ಲ, ಆಗ್ತಾನೆ ಇಲ್ಲ. ಇದೇ ಒಲವು, ಅದನ್ನ ಆಚರಿಸ್ಕೊಂಡು ಹೋಗೋ ಬಗೆಗಳು ಕಡಿಮೆ ಆಗ್ಯಾವ ಅಷ್ಟೇ. ಸರಿ, ಈಗ ನನಗೆ ಮತ್ತೊಂದು ಪ್ರಶ್ನೆ, ಈ ಪಟಾಕಿ ಹಬ್ಬ ಅಂತಾರೆ, ಬಹಳ ವಿಜೃಂಭಣೆಯಿಂದ ಹುಡುಗರು ಪಟಾಕಿ ಹೊಡಿತಾರೆ. ಪಟಾಕಿ ಹೊಡೆಯೋದು ಎಷ್ಟು ಮಟ್ಟಿಗೆ ಸೂಕ್ತ, ಒಳ್ಳೆಯದಾ ಕೆಟ್ಟದಾ? ಅದನ್ನ ಪಟಾಕಿ ಹೊಡಿಬೇಕು, ಆಚರಣೆ ಮಾಡಬೇಕು, ಮಾಡಬಾರ್ದು ಅಂತಲ್ಲ ಮಿತ್ರ. ಆ ಹಿರಿಯರು ನಿಂತ್ಕೊಂಡು ಮಕ್ಕಳಿಗೆ ಪಟಾಕಿ ಹಚ್ಚುವ ರೀತಿ, ಅದನ್ನ ದೂರದಿಂದಲೇ ಸಿಡಿಸುವಂಥ ರೀತಿನ ಹೇಳ್ಕೊಡ್ಬೇಕು. ಪಟಾಕಿನ ಬಿಟಾಕಿ ಅದು ಒಂದು ಲೆಕ್ಕದಿಂದ ಪಟಾಕಿ ಬೇಡ, ಪರಿಸರಕ್ಕೆ ತುಂಬಾ ಹಾನಿ, ಭಾಳ ದೊಡ್ಡದು. ಪಟಾಕಿ ಹೊಡಿಲಿ. ನಾನು ಹೇಳ್ತೀನಿ, ಈಗ ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಏನಾದ್ರು ಕಾಂಪಿಟೇಷನ್ಗೋಸ್ಕರ ಪಟಾಕಿ ಹೊಡಿತಾ ಇದ್ದಾರೆ, ಸ್ಪರ್ಧೆ. ನನ್ನ ಮನೇಲಿ ಎಷ್ಟು ಹೊಡಿತಾ ಇದ್ದೀವಿ, ಅವ್ರ ಮನೇಲಿ ಎಷ್ಟು ಹೊಡಿತಾ ಇದ್ದಾರೆ. ಈ ಸ್ಪರ್ಧೆ ಪಟಾಕಿ ಹೊಡಿದ್ರಲ್ಲಿ ಆಗ್ತಾ ಇದೆ, ಹಾಳಾಗ್ತಾ ಇರೋದು ಪರಿಸರ. ಕೈಯಿಂದ ದುಡ್ಡು ಖರ್ಚು, ಇದು ಟೈಮು ವ್ಯರ್ಥ. ಬೇಕಾದ ಹೇಳಿ ಮಿತ್ರ, ಕಣ್ಣು ಕಳ್ಕೊಂಡ್ರು, ಕೈ ಕಳ್ಕೊಂಡ್ರು, ಕಾಲು ಕಳ್ಕೊಂಡ್ರು ಅಂತ ಬೇಕಾದಷ್ಟು. ಇಂಥ ಅಪಾಯಕಾರಿ ಪಟಾಕಿಗಳು ನಮಗೆ ಬೇಕಾ? ಪಟಾಕಿ ಬೇಡ, ಬಿಟ್ಟಾಕಿ ಅಂತ ಹೇಳಿ, ಪಟಾಕಿ ಬಿಟ್ಟಾಕಿ, ಸುಟ್ಟಾಕಿ. ಇನ್ನು ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಿಮ್ಮ ಅನುಭವಗಳು ನಮಗೆ ಬೇಕು, ಖಂಡಿತವಾಗಿ ಬೇಕು. ನಿಮ್ಮ ಅನುಭವ ನನಗೆ ಬೇಕು, ನಿಮ್ಮ ಅನುಭವ ನಿಮಗೆ ಬೇಕು. ಈಗ ಯಾಕಂದ್ರೆ ಒಬ್ಬರಿಂದ ಒಬ್ಬರು ತಿಳ್ಕೊಳ್ಳೋದು ಬಹಳಷ್ಟು ಇದೆ ಈ ಜಗತ್ತಿನೊಳಗೆ. ಈಗ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ವಿವಿಧ ವೃತ್ತಿಯಲ್ಲಿರುವಂಥವ್ರು ಯಾವ ರೀತಿ ದೀಪಾವಳಿ ಹಬ್ಬವನ್ನು ಆಚರಿಸಬಹುದು ಒಂದು ಹಾಸ್ಯಕ್ಕೋಸ್ಕರ, ಯಾರನ್ನೂ ನೋಯಿಸುವ ಉದ್ದೇಶಕ್ಕೋಸ್ಕರ ಅಲ್ಲ. ನಾವು ಮಾತಾಡುವಂಥ ಹಾಸ್ಯದಲ್ಲಿ ಮಾತಲ್ಲಿ ಯಾರಿಗಾದ್ರೂ ನೋವಾದರೆ ಈಗಲೇ ನಾವು ಕ್ಷಮೆ ಕೇಳ್ತಿದ್ದೀವಿ. ನೋವಾಗುವ ಪ್ರಶ್ನೆ ಏನಿಲ್ಲ ಮಿತ್ರ. ನಾವು ಕಲಾವಿದರು ಸಮಾಜದಲ್ಲಿ ನಡೆಯತಕ್ಕಂಥ ಕುಂದುಕೊರತೆಗಳನ್ನು ಕೈಗನ್ನಡಿಯಂತೆ ಎತ್ತಿ ಬಿತ್ತರಿಸಬೇಕು, ಪ್ರಚಲಿತ ಸಮಸ್ಯೆನ ಜನರಿಗೆ ತಿಳಿಸಬೇಕು, ಜನನ ಜಾಗೃತಿಗೊಳಿಸೋದೇ ನಮ್ಮ ಕೆಲಸ. ಅದನ್ನು ನಾವು ಮಾಡಲೇಬೇಕು. ಆಗಲೇ ಹೇಳಿದೆ, ಸುರು ಬತ್ತಿ ಹಚ್ಚು ಅಂದರೆ ಸರಮಾಲೆ ಪಟಾಕಿಯನ್ನು ಹೊಡಿತಾ ಇದ್ದಾರೆ. ಈಗ ರಾಜಕೀಯ ರಂಗದಲ್ಲಿ ಯಾವ ರೀತಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ, ಮತ್ತೆ ಚಲನಚಿತ್ರ ರಂಗದ ದೀಪಾವಳಿ ಹಬ್ಬದ ಪಟಾಕಿಗೂ ಚಲನಚಿತ್ರಕ್ಕೂ ಏನು ಸಂಬಂಧ, ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮನೆಯವರು, ನನ್ನ ಮನೆಯವರು ಯಾವ ರೀತಿ ಯಾವ ಪಟಾಕಿಗಳಿಗೆ ನಾವು ಹೋಲಿಸಬಹುದು ಎಲ್ಲ ನಾವು ಚರ್ಚೆ. ಮನೆಯವರು ಅಂದ್ರೆ ನಿನಗೆ ಒಂದೇ, ಮನೆಯವರು ಅಂದ್ರೆ ನನಗೆ ಎರಡು. ವಿಶೇಷ ಏನಪ್ಪಾ ಅಂದ್ರೆ ರಾಜು, ನಮಗೆಲ್ಲ ಒಂದು ದೀಪಾವಳಿ ಆದ್ರೆ, ಒಂದು ಧಮಾಕ ಆದ್ರೆ, ರಾಜು ತಾಳ್ಕೋಟೆ ಅವರಿಗೆ ಡಬಲ್ ಧಮಾಕ. ಯಾಕಂದ್ರೆ ಅವರು 2 ಪತ್ನಿಯರಿದ್ದಾರೆ, ಸುಮಾರು ವರ್ಷದಿಂದ ಸಂಸಾರವನ್ನು ಬಹಳ ಸೊಗಸಾಗಿ, ಇಬ್ಬರು ಕೂಡ ನಟಿಯರು, ಬಹಳ ಅದ್ಭುತವಾಗಿ ರಂಗದ ಮೇಲೆ ಅಭಿನಯವನ್ನು ಮಾಡ್ತಾರೆ, ಬಹಳ ಸೌಹಾರ್ದಯುತವಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ರಾಜು ತಾಳ್ಕೋಟೆ ಅವರು. ಅವ್ರದ್ದೆಲ್ಲ ಚರ್ಚೆಗಳನ್ನು ನಾವು ಮುಂದುವರಿಸೋಣ. ಅದಕ್ಕೂ ಮುಂಚೆ ಅಣ್ಣವರಿಗೆ ಏನೋ ಬೀಡಿ ಹಚ್ಚಬೇಕಂತ, ಚೂಡ ಬೀಡಿ ಹಚ್ಚಿ ಬರ್ತಾರಂತ, ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ವಿರಾಮ.